ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ಸಿಬ್ರು, ಅವ್ರ ಮಾತಿನಲ್ಲಿ ಯಾವುದೂ ಸತ್ಯ ಇಲ್ಲ. ಮತ್ತೆ ಅವ್ರು ಏನ್ ಹೇಳ್ತಾರ ಅದರಂತೆ ನಡ್ಕೊತಾ ಇಲ್ಲ. ಅದರಿಂದ ಬಿಜೆಪಿಯವ್ರ ಬಗ್ಗೆ ನಾನು ಹೆಚ್ಚು ರಿಯಾಕ್ಟ್ ಮಾಡಕ್ ಹೋಗಲ್ಲ. ನಾವು ಈ ಕ್ಷೇತ್ರದಲ್ಲಿ ಅವರು ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಹಂಗೆಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಈಗ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡುವಂತವ್ರು ಅಂತವ್ರನ್ನೇ ಕರ್ಕೊಂಡ್ಬಂದು ಪ್ರಚಾರ ಮಾಡುವಂತ ಅನಿವಾರ್ಯ ಪರಿಸ್ಥಿತಿಗೆ ಬಿಜೆಪಿ ಅವರು ಬಂದ್ರ ಅಂದ್ರೆ ಅವ್ರು ಸೋಲ್ತೀವಿ ಅಂತ ಗೊತ್ತಾದ ಮೇಲೆ ಅವ್ರು ಉಚ್ಚಾಟನೆ ಮಾಡಿದಾರೆ ಅಂತವ್ರನ್ನೇ ಕರ್ಕೊಂಡ್ಬರ್ತಿದ್ದಾರೆ. ಬಿಜೆಪಿ ಅವರು ಇದಾರಲ್ಲ, ಒಂದ್ ಕಡೆ ಉಚ್ಚಾಟನೆ ಮಾಡೋದು, ಇನ್ನೊಂದ್ ಕಡೆ ಅವ್ರ ಕಡೆನೆ ಕರ್ಕೊಂಡ್ಬಂದು ಅವ್ರಿಗೆ ಗ್ವಾಗರೋದು, ಅವ್ರ ಕೈಲಿ ಪ್ರಚಾರ ಮಾಡಿಸೋದು. ಸೊ ಇದು ದೊಡ್ಡ ನೀತಿ ಅಲ್ವಾ? ಸರ್, ಕೇಂದ್ರ ಸರ್ಕಾರ ಹೀನಾಯ ಸ್ಥಿತಿಗೆ ತಲುಪ್ತಾ ಅಂತ ಮಾಡೋದು. ಬಿಜೆಪಿ ಯಾವಾಗ ಹೀನಾಯ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಕೇಂದ್ರ ಲೋಕಸಭೆ ಸ್ಥಾನಗಳನ್ನ ಒಂದು ಹೆಚ್ಚಿಗೆ ಮಾಡಿ ಇದನ್ ಮಾಡ್ತಾ ಇದ್ದಾರೆ. ಅದಕ್ಕೆ ರಾಜ್ಯಕ್ಕೆ ಏನ್ ಲಾಭ ಆಗ್ತಾ ಇದೆ? ನಾನು ಹೆಚ್ಚಿಗೆ ಮಾಡಬಾರ್ದು ಅಂತ ಹೇಳಲ್ಲ, ಜನತೆಗೆ ಅನುಗುಣವಾಗಿ ಮಾಡಬೇಕು. ಬಟ್ ಅದರಲ್ಲಿ ಮಲ್ತಾಯಿ ಧೋರಣೆ ಇರಬಾರದು. ದಕ್ಷಿಣದ ಜಿಲ್ಲೆಗಳಿಗೆ, ರಾಜ್ಯಗಳಿಗೆ ಕಡಿಮೆ ಮಾಡೋದು, ಉತ್ತರ ರಾಜ್ಯಗಳಿಗೆ ಜಾಸ್ತಿ ಮಾಡೋದು, ಆ ತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಯೂನಿಫಾರ್ಮ್ ಆಗಿ ಇರ್ಬೇಕು. ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದಾಗಿ ಆಟೋ ಚಾಲಕರು ಬೀದಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇಂದ್ರ ಸರ್ಕಾರ ಮಾಡಬೇಕಿದೆ, ಇದು ಕೇಂದ್ರ ಸರ್ಕಾರದ ಕರ್ತವ್ಯ. ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ, ರಾಜ್ಯ ಸರ್ಕಾರದ್ದಲ್ಲ. ರಾಜ್ಯ ಸರ್ಕಾರ ವಿತರಣೆ ಮಾಡೋದಷ್ಟೇ. ಈಗ ಆಟೋ ಚಾಲಕರು ಕೆ.ಎಸ್. ಮುನಿಯಪ್ಪ ಅವ್ರ ಮನೆಗೆ ಮುಖ್ಯ ಆಗ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕೆ ಸಿಎನ್ಜಿ ಸಿಗದೆ ಇರೋದಕ್ಕೆ ಮುನಿಯಪ್ಪ ಅವ್ರ ಮನೆಗೆ ನರೇಂದ್ರ ಮೋದಿ ಅವ್ರಿಗೆ ಗೆರವು ಮಾಡಬೇಕು, ಅವ್ರಿಗೆ ಗೆರವು ಮಾಡಬೇಕು. ಅವ್ರಿಗೆಲ್ಲ ಇದ್ ಮಾಡ್ತಾ ಇರೋದು. ಯುದ್ಧ ಇದೆ, ಯುದ್ಧ ನಡೀತದೆ. ಬಟ್ ಇವರು ಗ್ಯಾಸ್ ಸಿಲಿಂಡರ್ಗಳನ್ನ ಪೂರೈಕೆ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ. ಎರಡು ಉಪಚುನಾವಣೆಗಳ ಫಲಿತಾಂಶ ರಾಜ್ಯ ರಾಜಕಾರಣದಲ್ಲಿ ಪರಿಣಾಮ ಬೀರುತ್ತೆ ವಿಜೇಂದ್ರ ಹೇಳ್ತಾರೆ. ಸಿಎಂ ಸ್ಥಾನದ ಮೇಲೆ ಪರಿಣಾಮ ಬೀರುತ್ತೆ ಅಂತ ವಿಜೇಂದ್ರ ಅವರು ಹೇಳ್ತಾರೆ. ನಾವು ಗೆಲ್ತೀವಲ್ಲ, ಪರಿಣಾಮ ಯಾಕೆ ಬೀಳ್ತದೆ? ಎರಡೂ ಕಡೆ ನಾವು ಗೆಲ್ತೀವಿ. ದಾವಣಗೆರೆನಲ್ಲೂ ಗೆಲ್ತೀವಿ, ಇಲ್ಲೂ ಗೆಲ್ತೀವಿ. ವಿ ಸೋಮಣ್ಣ ಅವರು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ತಾರೆ ಅನ್ನುವಂತ ಬೈಕೆ ಸಿಎಂ ಅವ್ರನ್ನ ಕರೆಸಿ 5 ದಿನ ಇಲ್ಲಿ ಅಧಿಕಾರಿ ಮಾಡುವಂತದ್ದು ಅಸಹ್ಯಕರ ಅಂತ ಹೇಳಿ ವಿ ಸೋಮಣ್ಣ ಅವರು. ಅವ್ರಿಗೆ ಕ್ಯಾಂಪೇನ್ ಮಾಡ್ಲಿಕ್ಕೆ ಸಮಯ ಇಲ್ಲ, ಅವ್ರು ಸೋಲ್ತೀವಿ ಅಂತ ಗೊತ್ತಾಗಿದೆ. ಅದಕ್ಕೋಸ್ಕರ ಸೋಮಣ್ಣ ಬರ್ತಾ ಇಲ್ಲ ಇಲ್ಲಿಗೆ. ಬಂದಿದ್ರು ಹೋಗ್ತಾರೆ, ಮೋದಿ ಅವರು ಇನ್ನೊಂದು 15ರಿಂದ 1 ತಿಂಗಳ ಕಾಲ ಅಷ್ಟೇ ಸಿಎಂ ಅವರ ಅವಧಿ, ಆಮೇಲೆ ಅವರು ಹೊರ ಹೋಗ್ತಾರೆ ಅಂತ ಮಾತಾಡ್ತಾರೆ. ಯಾರು? ಸೋಮಣ್ಣ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ತಾರೆ. ಸೋಮಣ್ಣ ಯಾರು? ಬಿಜೆಪಿನಲ್ಲಿ ಇರ್ತಕ್ಕಂಥ ಕೆಲಸ ಇಲ್ಲದೆ ಇರ್ತಕ್ಕಂಥ ಮಂತ್ರಿ. ಅವ್ರು ನಿಮ್ಗೆ ಗೊತ್ತಾ? ನಿಮ್ಗೆ ಸ್ಟೇಟ್ ಮಿನಿಸ್ಟರ್, ಅವ್ರು ಯಾವ ಫೈಲು ಹೋಗಲ್ಲ. ಬಜೆಟ್ ನಲ್ಲಿ ಅಲ್ಪಸಂಖ್ಯಾತರಿಗೆ ಆರ್ ದೇ ನಾಟ್ ದಿ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ? ಅವ್ರು ಎಷ್ಟು ಪರ್ಸೆಂಟ್ ಇದಾರೆ ಗೊತ್ತಾ ನಿಮ್ಗೆ? ಮೋರ್ ದೆನ್ 14%. ಬಜೆಟ್ ನಲ್ಲಿ ಎಲ್ರಿಗೂ ಕೊಟ್ಟಿದೀವಿ, ಅವ್ರಿಗೂ ಕೊಟ್ಟಿದೀವಿ. ಸರ್, ಬಿಜೆಪಿಗರಿಗೆ ಮೇಲಿನ ಮೇಲೆ ನಿಮ್ಮ ಸಿಎಂ ಸ್ಥಾನದ ಮೇಲೆ ಡೆಡ್ ಲೈನ್ ಕೊಡ್ತಾ ಹೋಗ್ತಾರೆ. ಯಾಕೆ ಅವ್ರಿಗೆ ಈ ರೀತಿ ಕಾಣ್ತಾ ಇದೆ? ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರು ಈಗಾಗಲೇ ಬಟ್ಟೆ ಹೊಲ್ಸ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ಏನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ನಾನು. ಬಿಜೆಪಿ ಇಸ್ ನಾಟ್ ಅವರ್ ಹೈಕಮಾಂಡ್. ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ. ಅಧಿಕಾರ ಮತ್ತು ಹಣದಿಂದ ದುರುಪಯೋಗ ಮಾಡುತ್ತಿದ್ದಾರೆ ಎರಡು ಕ್ಷೇತ್ರದಲ್ಲಿ ಅಂತ ಯಾರು? ಬಿಜೆಪಿ
ಎರಡು ಕ್ಷೇತ್ರದಲ್ಲಿ ಅಧಿಕಾರ ಮತ್ತು ಹಣದ ದುರುಪಯೋಗದಿಂದ ಗೆಲ್ಲುವಂತ ಏನಾದ್ರು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ರೆ ಅದು ಬಿಜೆಪಿ ಅವರು, ಹಣ ದುರುಪಯೋಗ ಮಾಡ್ಕೊಂಡಿದ್ರೆ ಬಿಜೆಪಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.